ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ವೈದ್ಯಕೀಯ ಮಿತ್ರರು ಸಹೋದ್ಯೋಗಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವರು ಶಿರಾನಗರದಲ್ಲಿ ಫಾರ್ಮಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಕ್ಕಂತಹ ಒಂದು ವೈದ್ಯಕೀಯ ಕೇಂದ್ರವನ್ನು ಇವತ್ತು ಸ್ಥಾಪಿಸಿ ಈ ದಿನ ಉದ್ಘಾಟನೆಯನ್ನು ಕೂಡ ನೆರವೇರಿಸಿ ಅವರು ಸೇರಿ ಅವರ ಸಹೋದ್ಯೋಗಿಗಳು ನುರಿತ ತಜ್ಞರೇನಿದ್ದಾರೆ, ಆರ್ಥೋಪೆಡಿಷಿಯನ್ಸ್ ಇರ್ಬೋದು ಅಥವಾ ENT ಸರ್ಜನ್ಸ್ ಇರ್ಬೋದು ಅಥವಾ ಫಿಸಿಷಿಯನ್ಸ್ ಇರ್ಬೋದು, ಎಲ್ಲ ನುರಿತ ವೈದ್ಯರ ಒಂದು ತಂಡ ಶಿರಾನಗರದಲ್ಲಿ ಇವತ್ತು ಅತ್ಯುನ್ನತವಾದಂತಹ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅವರ ತಂಡದವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಗ್ರಾಮೀಣ ಭಾಗದಲ್ಲಿ ಒಂದು ನುರಿತವಾದಂಥ ಸೂಪರ್ ಸ್ಪೆಷಾಲಿಟಿಯ ಆಸ್ಪತ್ರೆ ಭಾಳ ಅವಶ್ಯಕತೆವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಭಾಗದ ಜನರು ಏನು ಬಡವರು ಇರ್ಬೋದು ಅಥವಾ ಮಧ್ಯಮ ವರ್ಗದವರು ಇರ್ಬೋದು ಅಥವಾ ರೈತರು ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರ ಧ್ಯೇಯೋದ್ದೇಶ ಏನು ಅಂತಕ್ಕಂಥದ್ದು ನಾನು ಹಂಗೆ ಆಲಿಸ್ತೆ. ಅವರು ಭಾಳ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಹೊರದೇಶದಲ್ಲಿದ್ದರೂ ಸಹಿತನ ಈ ಭಾಗದಲ್ಲಿ ನನ್ನ ಸ್ವಗ್ರಾಮದಲ್ಲಿ ನನ್ನ ಊರಿನಲ್ಲಿ ಒಂದು ಅತ್ಯುತ್ತಮವಾದಂಥ ಆಸ್ಪತ್ರೆ ಸ್ಥಾಪನೆ ಆಗಬೇಕು, ನನ್ನಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ದೊರಕಬೇಕು ಅಂತಕ್ಕಂಥದ್ದು ಒಂದು ಸದುದ್ದೇಶ ಅವ್ರದ್ದಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇದು ಯಾವುದೇ ಒಂದು ವ್ಯಾಪಾರ ವಹಿವಾಟಿಗಾಗಲಿ ಮಾಡ್ತಕ್ಕಂಥದ್ದು ಒಂದು ಆಸ್ಪತ್ರೆ ಅಲ್ಲ. ನಾವು ಕೂಡ ಎಲ್ಲ ರೀತಿಯ ರೋಗಿಗಳಿಗೂ ಕೂಡ ಅವರ ಅನುಕೂಲತೆ ತಕ್ಕನೆ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದರೆ ಮಧ್ಯಮ ವರ್ಗದವರು, ಬಡವರು ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಭೇಟಿ ನೀಡ್ತಕ್ಕಂಥ ಒಂದು ಸ್ಥಳ ಆಸ್ಪತ್ರೆ. ಅದಕ್ಕೆ ಸರಿಯಾಗಿ ನಾವು ಸ್ಪಂದನೆ ಮಾಡಬೇಕು. ಯಾಕೆಂದರೆ ವೈದ್ಯರಾಗಿರ್ತಕ್ಕಂಥವ್ರು ಕೇವಲ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಒಂದು ವ್ಯಾಪಾರ ವಹಿವಾಟಿಗಾಗಿ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಕಮ್ಮಿ. ಯಾಕೆಂದರೆ ವೈದ್ಯರಿಗೆ ಯಾವತ್ತೂ ಕೂಡ ರೋಗಿಗಳ ಒಂದು ಗುಣಮುಖ, ಅವರ ಚಿಕಿತ್ಸೆ ಜೊತೆಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕಡಿಮೆ ದರದಲ್ಲಿ ಅವರಿಗೆ ವ್ಯವಸ್ಥೆಗಳು ಸಿಗಬೇಕು ಅಂತಕ್ಕಂಥದ್ದೊಂದು ಸದುದ್ದೇಶದಿಂದಲೇ ಎಲ್ಲರೂ ಕೂಡ ಒಂದು ವೈದ್ಯಕೀಯ ಕೇಂದ್ರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪ್ರಯತ್ನ ಯಶಸ್ವಿಯಾಗಲಿ. ಜೊತೆಯಲ್ಲಿ ಈ ಭಾಗದ ಜನರಿಗೆ ಈ ಆಸ್ಪತ್ರೆಯಿಂದನ ಎಲ್ಲ ಅನುಕೂಲತೆಗಳನ್ನು ಸಿಗುವಂತೆ ಆಗಲಿ. ಮುಂದಿನ ದಿನಗಳಲ್ಲಿ ಅವರ ತಂಡ ಇನ್ನೂ ಹೆಚ್ಚಾಗಲಿ. ಅವರು ಆಗಲೇ ಹೇಳ್ತಾಯಿದ್ರು, ನಾನು ಸುಮಾರು 100 ಜನ ವಿವಿಧ ಸಿಬ್ಬಂದಿಗಳಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರ ಕೂಡ ಹೇಳಿದರು. ಯಾಕಂದರೆ ಆಸ್ಪತ್ರೆ ಜೊತೆಯಲ್ಲಿ ಸಿಬ್ಬಂದಿ ವೈದ್ಯರ ಜೊತೆಯಲ್ಲಿ ಒಂದು ನರ್ಸಿಂಗ್ ತಂಡ ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ತಂಡ ಇರ್ಬೋದು ಅಥವಾ ಇತರೆ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಆಸ್ಪತ್ರೆಗೆ ಎಲ್ಲರಿಗೂ ಕೂಡ ಸೇರಿ ಒಂದು ಆಸ್ಪತ್ರೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೆಲವಾರು ಜನಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಇನ್ನೂ ಹೆಚ್ಚಾಗಿ ಈ ಒಂದು ಕೇಂದ್ರ ಬೆಳೆದು ಇನ್ನೂ ಅತ್ಯುತ್ತಮವಾಗಿ ಇನ್ನೂ ವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ಬೆಳೀಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.